ಇನ್ನು ದೆಹಲಿಯಲ್ಲೇ ಬೀಡು ಬಿಟ್ಟ ಬಿಜೆಪಿಯ ರೆಬೆಲ್ಸ್ ತಂಡ ಕಳೆದ 3 ದಿನಗಳಿಂದ ರೆಬೆಲ್ಸ್ ದೆಹಲಿ ಯಾತ್ರೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನ ಭೇಟಿಯಾಗಿದ್ದಾರೆ. ರೆಬೆಲ್ ಟೀಮ್ನ ನಾಯಕರು ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಜಿಎಂ ಸಿದ್ದೇಶ್ವರ್, ಬಿವಿ ನಾಯಕ್, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಅರಸೀಕೆರೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಅವರು ಭಾಗಿಯಾಗಿದ್ರು. ಗಮನಿಸ್ತಾ ಇದ್ದೀರಿ, ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿಯಾಗಿ ಬಿಜೆಪಿಯಲ್ಲಿ ರೆಬೆಲ್ ಟೀಮ್ ಅಂತ ಗುರುತಿಸಿಕೊಂಡಿರುವವರು ಮಾತುಕತೆಯನ್ನು ನಡೆಸಿರೋದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಕೂಡ ಆಗಿಂದಾಗಲೇ ಮಾತುಗಳು ಕೇಳಿಬರ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ದೂರುಗಳನ್ನು ಸಹ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಂದು ದೆಹಲಿಯಿಂದ ಬಿಜೆಪಿ ರೆಬೆಲ್ಸ್ ಟೀಮ್ ವಾಪಸ್ ಆಗುತ್ತೆ. ಇವತ್ತು ಮಧ್ಯಾಹ್ನ ವಾಪಸ್ ಬರ್ತಾರೆ. ನಿನ್ನೆ ರಾಜ್ಯ ಉಸ್ತುವಾರಿಯವರನ್ನ ಭೇಟಿಯಾಗಿದ್ರು. ರಮೇಶ್ ಜಾರಕಿಹೊಳಿ ನೇತೃತ್ವದ ರೆಬೆಲ್ಸ್ ತಂಡ ಇವತ್ತು ವಾಪಸ್ ಬರಲಿದ್ದಾರೆ. ತಗೊಂಡೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಬಿಟ್ಟು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡೋಗಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಇನ್ನೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಮ್ಯಾಟ್ರ್, ಎಸ್ಪೆಷಲಿ ಬಿ ಜೆ ಪಿ ಹೇಗೆ ವಕ್ಫ್ ಮಾಡಿದ್ವಿ ಅಥವಾ ವಾಲ್ಮೀಕಿದ್ ಮಾಡಿದ್ವಿ ಅಥವಾ ನುಸುಳುಕೋರರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬೆಳೆಗಾರರ ಬಗ್ಗೆ ಸರ್ಕಾರ ತಗೊಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ಸು, ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯದ ಇದನ್ನೆಲ್ಲದೂ ಮೇಜರ್ ಇತ್ತು ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಡ್ತೀವಿ. ಇಟ್ ಈಸ್ ನಾಟ್ ಬಿನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈ ಚೆಲ್ಲಿ ಕೂತ್ಕೋಬಾರ್ದು. ವಿ ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಎಗೇನ್ಸ್ಟ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿನ ಮಾಡಿದ್ವಿ. ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು. ನಮಗೇ ಹಾಗೆ ಮುಂದಕ್ಕೆ ಮಾಡೋಣ ಇದನ್ನು ನಾವು ಮಾರ್ಗದರ್ಶನ ಮಾಡಿದ್ದೀರಿ. ಈ ಪಾರ್ಲಿಮೆಂಟ್ ಆದಮೇಲೆ, ಈ ಅಸೆಂಬ್ಲಿ ಆದಮೇಲೆ ಇದನ್ನೆಲ್ಲದನ್ನೂ ಒಂದು ಸರಿಯಾದಂಥ ಹಾದಿಗೆ ತರೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಪಾಸಿಟಿವ್ ಪಾರ್ಟಿ ಈಸ್ ಪಾಸಿಟಿವ್. ಪಾರ್ಟಿ ಸರ್ ಬಿ ಜೆ ಪಿ ಪಾರ್ಟಿ ಈಸ್ ಪಾಸಿಟಿವ್. ದ ರಿಸಲ್ಟ್ ಸ್ಪೀಕ್ಸ್, ದ ಆನ್ಸರ್ ಸ್ಪೀಕ್ಸ್. ಸರ್, ಈಗ ನೀವು ಹೇಳೋದು ಗೋಲ್ಡನ್ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಆದರೆ ಈಗಿರುವ ಅಧ್ಯಕ್ಷರು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಅಥವಾ ಆಡಳಿತ ಪಕ್ಷದ ಹುಳುಕುಗಳನ್ನು ಎತ್ತಿ ತೋರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅನ್ನೋದು ನಿಮ್ಮ ಆರೋಪನ? ಒಂದ್ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ. ಅದಕ್ಕೆ ಪೊಲಿಟಿಕಲ್ ಅಜೆಂಡಗಳನ್ನು ಇಟ್ಕೊಂಡು ಹೋಗತಕ್ಕಂಥದ್ದು ಅಲ್ಲಿ ಸ್ಥಳೀಯವಾಗಿರ್ತವೆ. ಯಾವಾಗ ಈ ವ್ಯತ್ಯಾಸಗಳು ಕಾಣ್ತಾವೋ ಅದನ್ನು ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ಮದಾಗಿದೆ. ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದೆ. ಐ ಥಿಂಕ್ ವಕ್ಫ್ ವಿಚಾರವಾಗಿ ನೋಬಡಿ ಸ್ಪೋಕ್. ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದು ಒಂದು ಕಾನೂನು ಆಯಿತು. ವಾಲ್ಮೀಕಿ ನಾವು ಎತ್ತಿದ್ವಿ, ಇದು ಪಾದಯಾತ್ರೆ ಮಾಡಬೇಕು ಅಂತೇಳಿ. ನಾನಾ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ರು. ಸೊ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ ಗಿವ್ ಅಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮಿಷನ್ಸ್. ನುಸುಳುಕೋರರ ಬಗ್ಗೆನೂ ಅಷ್ಟೇ. ಆ್ಯಂಡ್ ಇವಾಗ ಏನು ವೋಟರ್ ಲೀಸ್ಟು ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ, ಪೋಸ್ಟರ್ ಆಗ್ತಾ ಇದೆ. ಇದೆಲ್ಲದು ಇಲ್ಲಿಗಲಾಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡ್ಬಿಟ್ಟು ಇವ್ರು ಮಾಡ್ತಾಯಿದ್ದಾರೆ. ಎಲೆಕ್ಷನ್ಸ್ಗಳನ್ನೇ ಮಾಡ್ತಾಯಿದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ, ಸಿಸ್ಟಮಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಸೊ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು ಅಥವಾ ಸ್ಥಳೀಯವಾಗಿ ಸರ್ಕಾರ ಇದೆ
ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟನ್ನು ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ BLA 1 ಇರ್ತಾರೆ, BLA 2 ಇರ್ತಾರೆ. ನಾವು ಕೆಲ ಹಂತದಲ್ಲಿ ನಾವೆಲ್ಲರೂ ಇರ್ತೀವಿ. ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ. ಕೆಲವ್ರು ಹೋಗ್ತಾರೆ, ಕೆಲವ್ರು ಬರ್ತಾರೆ, ಕೆಲವ್ರು ಮನೆ ಬಿಟ್ಟು ಹೋಗ್ತಾರೆ, ಕೆಲವರು ತೀರ್ಕೊಂಡು ಹೋಗ್ತಾರೆ, ಕೆಲವರು 18 ವರ್ಷಕ್ಕೆ ಸೇರಿಸ್ಕೊತಾರೆ. ಇವೆಲ್ಲವೂ BLA 2 ಒಂದು ಆಲ್ ಪಾರ್ಟಿ ಇರ್ತಾರೆ. ಆಮೇಲೆ ಅದಕ್ಕಂತ ಹೇಳ್ಬಿಟ್ಟೆ ನಿಮಗೆ ಕರಡು ವೋಟರ್ ಲಿಸ್ಟ್ನ ಮುಂಚಿತವಾಗಿ ಕೊಡ್ತಾರೆ. ಇವು ಸ್ಕ್ರೂಟ್ನಿ ಇಟ್, ಇವು ಚೆಕ್ ಇಟ್ ಅಂತೇಳಿ. ಇವ್ರು ಯಾವ್ಯಾವುದೋ ಇದನ್ನು ಇಟ್ಕೊಂಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ಥರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು BJP ಸರ್ಕಾರದ ಮೇಲೆ. ಸೊ ಐ ವಿಲ್ ನಾಟ್ ಸೇ BJP ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ, ಆಮೇಲೆ ಎಲೆಕ್ಷನ್ಗೆ ಇಟ್ಸ್ ಎ ಶೇಮ್ ಆನ್ ಅವರ್ ಇಂಡಿಯಾ ಅನ್ನೋ ಥರ.